ಆರ್ಟಿಸ್ಟ್ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಹೆಸರು ಫಿಲ್ಮ್ ಆಕ್ಟರ್ಸ್ ಧ್ವನಿ ಅನುಕರಣೆ ಮಾಡ್ತೀರಾ? ಶಂಕರ್ನಾಗ್ ಮಾಡ್ತೀರಾ? ರಾಜ್ಕುಮಾರ್, ಶಂಕರ್ನಾಗ್, ಅಂಬರೀಶ್, ಪ್ರಭಾಕರ್, ಬಾಲಕೃಷ್ಣ, ಧೀರೇಂದ್ರ ಗೋಪಾಲ್. ಈಗ ಕನ್ನಡ ರಾಜ್ಯೋತ್ಸವ ಒಂದು ಫಂಕ್ಷನ್ ನಡೀತಾ ಇರುತ್ತೆ. ಆ ಫಂಕ್ಷನ್ ದಲ್ಲಿ ರಾಜ್ಕುಮಾರ್ ಅವರು ಮೊದಲನೇ ಬಾರಿಗೆ ಬರ್ತಾರೆ. ಅಲ್ಲಿ ಬಂದ್ರೆ ಅಭಿಮಾನಿಗಳೆಲ್ಲ ಇಲ್ಲ ಇರ್ತಾರೆ. ಆ ಕನ್ನಡದ ರಾಜ್ಯೋತ್ಸವದಲ್ಲಿ ಕನ್ನಡದ ಬಗ್ಗೆ ಏನ್ ಹೇಳ್ತಾರೆ ಅಂತ ರಾಜ್ಕುಮಾರ್ ಅವರು ಹೇಳ್ಬೋದು. ಇದನ್ನೆಲ್ಲ ನೋಡ್ತಾ ಇದ್ದಿಲ್ಲ, ತುಂಬಾ ಖುಷಿಯಾಗ್ತಿದ್ಯಾ? ಅದು ಸಾಕು ಕೇಳಿಸ್ಕೊಳ್ತೀವಿ ಅಂದ್ರೆ ಅದೆಲ್ಲ ಇಷ್ಟು ತೆರೆದ ನೋಡಿದ್ದು ನನ್ನ ಮಾದೇಶ್ವರ ಬೆಟ್ಟದಲ್ಲಿ ಆ ಜಾತ್ರೆಗಳಲ್ಲಿ ನೋಡಿದ್ದು. ಅಭಿಮಾನಿ ದೇವರುಗಳೇ, ಕರ್ನಾಟಕದಲ್ಲಿ ಕನ್ನಡದ ಕಲೀರಿ, ಆ ಕನ್ನಡದ ಉಳಿಸಿ, ಆ ಕನ್ನಡದ ಬೆಳೆಸಿ. ಯಾಕೆ ಹೇಳಿ ಅಂದ್ರೆ ಆಗ್ಲಪ್ಪತ್ತಿಮ್ಮ ಇವಾಗ ಜಾಸ್ತಿ ಆಗ್ಬಿಡೈತಿ, ಮಾತಾಡ್ತಾ ಆಗ್ಲಪ್ಪತ್ತಿಮ್ಮ. ಕರ್ನಾಟಕದಲ್ಲಿ ಕನ್ನಡದ ಉಳಿಸೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆಯಲ್ಲ, ಅದರ ಬಗ್ಗೆ ನಮಸ್ಕಾರಪ್ಪ. ಶಂಕರನಗೌಡರು ಬಂದ್ರೆ ಯಾವ ತರ ಮಾತಾಡ್ತಾರೆ? ನಮಸ್ಕಾರ. ಒಂದು ಮಾತಾಡಕ್ಕೆ ಇಷ್ಟಪಡ್ತೇನೆ. ಅವತ್ತು ಅಷ್ಟೇ ಕರ್ನಾಟಕದಲ್ಲಿ ಕನ್ನಡಿಗರು ಹೊರಟಿರೋದು ಕಮ್ಮಿ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವರು ಇವರು ಅವರೆಲ್ಲ ಬರೋದಕ್ಕೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ನಮ್ಮನ್ನು ಉಳಿಬೇಕಂದ್ರೆ ನೀವು ಕನ್ನಡನ ಕಲಿದ್ರೆ, ಕನ್ನಡನ ಬೆಳೆಸ್ತಾ ಇದ್ರೆ ಇವತ್ತು ಅಷ್ಟೇ ಕನ್ನಡ ಕಲಿಯೇ ಕಲ್ತೀರಾ. ಯಾವತ್ತೂ ನಮಸ್ಕಾರ. ಈಗ ಟೈಗರ್ ಪ್ರಭಾಕರ್ ಅವರು ಮಾತಾಡ್ತಾರೆ. ಕರ್ನಾಟಕದಲ್ಲಿ ಯಾರು ಬರಲ್ಲ, ಕಲಿಬೇಕು, ಕನ್ನಡ ಬಿಟ್ಟಿದ್ದಾರೆ ಅನ್ನೋದು ಕಲ್ತಾರೆ. ಟೈಗರ್ ಕಾಲ ಈಗ ಬಾಲಕೃಷ್ಣ ಅವರು ಮಾತಾಡೋದ್ರೆ ಯಾವ ತರ ಮಾತಾಡ್ತಾರೆ ನೋಡಿ. ಅಪ್ಪ ಮುತ್ತುರಾಜಲ್ಲ, ಆಗಿನ ಸಿನಿಮಾದಲ್ಲಿ ನೋಡಿದ್ರೆ ಆರತಿ ಭಾರತಿ ಅವ್ರನ್ನೆಲ್ಲ ನೋಡಿದ್ರೆ ಕಣ್ಣು ಬಿಟ್ಟುಬಿಟ್ಟು ನೋಡ್ಬೇಕು ಆ ಸಿನಿಮಾ ರಂಗ. ಈಗಿನ ಸಿನಿಮಾ ರಂಗದಲ್ಲಿ ನೋಡಿದ್ರೆ ಕಣ್ಣು ಹೋಗ್ಬಿಡುತ್ತಪ್ಪ. ಆಗಿದೆ, ಏನು ಮಾಡೋಣ, ವಯಸ್ಸಲ್ಲ, ಇವಾಗೆಲ್ಲ ಕಂಪ್ಯೂಟರ್ ಕಾಲ ಆಗಿದೆಯಪ್ಪ. ನೋಡಿ ಜನಗಳೇ, ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಕರ್ನಾಟಕದಲ್ಲಿ ಕನ್ನಡ ಉಳಿದಿರೋದು ಕಮ್ಮಿ ಆಗೋಗಿದೆ. ಆದ್ರೆ ಕನ್ನಡನ ಉಳಿಸಿ, ಆ ಕನ್ನಡನ ಬೆಳೆಸಿ. ಅವಾಗೆಲ್ಲ ಹೀರೋನಿಗಳು ಕನ್ನಡ ಮಾತಾಡ್ತಾ ಇದ್ರು, ಇವಾಗೆಲ್ಲ ಆಂಗ್ಲ ಮೊರೆ ಹೋಗ್ಬಿಟ್ಟಿದ್ದಾರಪ್ಪ. ನನಗೆ ಬರಲ್ಲ, ನಮಸ್ಕಾರ. ಈಗ ಧೀರೇಂದ್ರ ಗೋಪಾಲ್ ಅವರು ನಿಂತು ಮಾತಾಡಿದ್ರೆ ಯಾವ ತರ ಮಾತಾಡ್ತಾರೆ ನೋಡಿ. ಶಾಂಪುಲಿಂಗ ಇವನೇ ತಿಪ್ಪೇಶ, ಏನೂ ಇಲ್ಲ. ಸಂಯುಕ್ತ ಸರ್ಕಾರ, ರಾಜ್ಯ ಸರ್ಕಾರ, ವಿರೋಧ ಪಕ್ಷ, ಆ ಪಕ್ಷ ಇವರು ಬಂದು ಎಲ್ಲ ಆಂಗ್ಲ ಮಧ್ಯವಾಗೋಗ್ಬಿಟ್ಟಿದೆ. ಕರ್ನಾಟಕದಲ್ಲಿ ನೀವು ವಸಿ ಇಂಗ್ಲಿಷ್ ನ ಕಲಿಯೋದು ಬಿಟ್ಬಿಟ್ಟು ಕನ್ನಡನ ಕಲ್ತ್ರೆ ವಸಿ ಹೆಂಗೋ ಸುಮ್ಮನೆ ಇರುತ್ತೆ ಶಿವ. ಇದಕ್ಕೆ ಹೇಳೋಣಂತ ಬಂದಿದ್ದು, ನಾನ್ ಬರ್ಲೆ ಶಿವ, ನಮಸ್ಕಾರ. ಹೇಗಿರ್ತೀವ್ರ ಮಿಮಿಕ್ರಿ? ಮಿಮಿಕ್ರಿ ಆರ್ಟಿಸ್ಟ್ ಇದ್ದರು ಫಸ್ಟ್ ನೋಡ್ಕೊಳ್ಬೇಕಾಗಿರೋದು ಮೈಕ್ ಪೊಸಿಷನ್. ನಾವ್ ಆಂಗಲ್ ಇರಲಿ ಅಥವಾ ಮಿಮಿಕ್ರಿ ಆರ್ಟಿಸ್ಟ್ ಆಗಲಿ, ಮೈಕ್ ಪೊಸಿಷನ್ಸ್ ನೋಡ್ಕೊಳ್ಬೇಕು. ಆನ್ ಸ್ಟೇಜ್ ನಾವು ಮಾತಾಡ್ಬೇಕಾದ್ರೆ ತುಂಬಾ ಹತ್ರ ಇಟ್ಕೊಂಡು ಮಾತಾಡಿದ್ರೆ ಜೋರಾಗಿ ಕೇಳ್ಸತ್ತಲ್ವಾ, ಸ್ವಲ್ಪ ದೂರ ಇಟ್ಕೊಂಡು ಮಾತಾಡ್ಬೇಕು. ಅದರ್ವೈಸ್ ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಕಾವ್ಯ. ಮದನ್ ಸರ್, ಬಹುಶಃ ಈ ವೇದಿಕೆ ಮೇಲೆ ಬಹಳಷ್ಟು ಜನ ಮಿಮಿಕ್ರಿ ಕಲಾವಿದರು ಬಂದಿದ್ದಾರೆ. ಬಟ್ ಯಾವ್ದಾರ ಒಂದು ಧ್ವನಿ ಅನುಕರಣೆ ಅವರ ಧ್ವನಿಗೆ ಹತ್ತಿರವಾಗಿದ್ರೆ ಇಮಿಡಿಯೇಟ್ ಆಗಿ ಎಲ್ಲರೂ ಕ್ಲಾಪ್ಸ್ ಮಾಡ್ತಾ ಇದ್ರು. ಇವತ್ತು ನಿಮ್ಮ ಯಾವುದೇ ಧ್ವನಿಗೆ ಯಾರು ಕ್ಲಾಪ್ ಮಾಡಲಿಲ್ಲ. ಅದರ ಅರ್ಥ ನಿಮ್ಮ ಮಿಮಿಕ್ರಿ ಚೆನ್ನಾಗಿಲ್ಲ ಅಂತಲ್ಲ, ಆದ್ರೆ ನೀವು ಅನುಕರಣೆ ಮಾಡ್ತಿರೋಂಥ ಧ್ವನಿ ಇನ್ನೂ ಅದರ ಹತ್ತಿರಕ್ಕೆ ಹೋಗ್ಬೇಕು. ಸೊ ಆ ಅಭ್ಯಾಸ ನೀವು ಮಾಡ್ಕೊಂಡ್ರೆ ಖಂಡಿತ ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟ್ ಆಗ್ತೀರಾ. ನಿಮಗೆ ದೇವರು ಒಳ್ಳೇದು ಮಾಡ್ತಾನೆ.